ನಾವು ಈ ದಿನ ನಮ್ಮ ಹೋಟೆಲ್ನ ಸ್ಪೆಷಲ್ ಡಿಶಸ್ ಆಗಿರೋಂಥ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಇದೆರಡು ಸ್ವಲ್ಪ ಕಂಪ್ಲೀಟ್ ಬ್ರೌನಿಶ್ ಆಗಿ ಫ್ರೈ ಆಗಬೇಕು. ನಾನು ಮಾಡ್ತಾ ಇರೋದು 1.5 kg ಅಷ್ಟು ಚಿಕನ್ನಿಗೆ. ಆ ಒಂದು ಚಿಕನ್ ಏನಿದೆ 1.5 kg ಒಳಗಡೆ ಇರೋವಂಥ ಚಿಕನ್ನ ಹಾಕ್ಸೋದ್ರಿಂದ ಅದು ಜ್ಯೂಸಿನೆಸ್ ಆಗೇ ಇರುತ್ತೆ. ಸೊ ಆ ನೀರಿನ ಅಂಶ ಪೂರ್ತಿಯಾಗಿ ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಆ ಫ್ಲೇವರ್ನ ಇನ್ಕ್ರೀಸ್ ಮಾಡುತ್ತೆ. ಈ ಪೆಪ್ಪರ್ ಚಿಕನ್ಗೆ ಮೇಯ್ನ್ ಬೇಕಿರೋದೇ ಪೆಪ್ಪರು. ಆಲ್ಮೋಸ್ಟ್ 75% ಅಷ್ಟು ಬಾಯ್ಲ್ ಆಗಿದೆ. ಸೊ ಇದಕ್ಕೆ ಲಾಸ್ಟಾಗಿ ಒಂದು ಮಸಾಲಾನ ರೆಡಿ ಮಾಡ್ಕೊಂಬಿಡೋಣ. ಸೊ ಇದಿಷ್ಟು ನಾವು ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಸೊ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಪೌಡ್ರ್ ಥರ ಗ್ರೈಂಡ್ ಆಗಬೇಕು. ನಾವು ಗೌಡ್ತೀಸ್ ಕಿಚನಲ್ಲಿ ಸ್ಟಾರ್ಟ್ ಮಾಡಿರೋವಂಥ ಡಿಶಸಲ್ಲಿ ಇದು ಸ್ಟಾರ್ಟಿಂಗಿಂದ ಇರೋದೊಂದು ನೋಡಿ ಹೇಗೆ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನಿಮಗೆ ರಾ ಚಿಕನ್ ಹೇಗಿತ್ತು, ಇವಾಗ ನಾವು ಎಲ್ಲ ಥರ ಮಸಾಲಾನ ಆ್ಯಡ್ ಮಾಡಿ ಫುಲ್ ಕಂಪ್ಲೀಟ್ ಬೆಂದ ಮೇಲೆ ಯಾವ ಥರ ಆಗಿದೆ. ಗೌಡ್ತೀಸ್ ಕಿಚನ್ನ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಕಲರ್ಸ್ ಟಾಕೀಸ್ ವೀಕ್ಷಕರಿಗೆ ನಮಸ್ಕಾರ. ಗೌಡ್ತೀಸ್ ಕಿಚನಿಂದ ನನ್ನ ಹೆಸರು ಮಂಜುಳಾ. ನಾವು ಈ ದಿನ ನಮ್ಮ ಹೋಟೆಲ್ನ ಸ್ಪೆಷಲ್ ಡಿಶಸ್ ಆಗಿರೋಂಥ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾವು ಈ ದಿನ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮಗೆ A and D E ವಿಟಮಿನ್ಸ್ ಇರೋದ್ರಿಂದ ಸೊ ಹೆಲ್ದಿಯಾಗಿರುತ್ತೆ. ಸೊ ನಾನು 50 ಗ್ರಾಮ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 10 ರಿಂದ 12 ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ಇದು 2 ರಿಂದ 3 ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದು. ಸೊ ಇದೆರಡು ಸ್ವಲ್ಪ ಕಂಪ್ಲೀಟ್ ಬ್ರೌನಿಶ್ ಆಗಿ ಫ್ರೈ ಆಗಬೇಕು. ಸರ್ ಎಸ್ಪೆಷಲಿ ಪೆಪ್ಪರ್ ಚಿಕನ್ ಬಂದು ನಿಮಗೆ ಈ ಮಳೆ ಮತ್ತು ವಿಂಟರ್ ಸೀಸನಲ್ಲಿ ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ಅವಾಗ ಸ್ವಲ್ಪ ಪೆಪ್ಪರ್ ಜಾಸ್ತಿ ಯೂಸ್ ಮಾಡ್ತಾರೆ. ಸಮ್ಮರಲ್ಲಿ ಸ್ವಲ್ಪ ಕಮ್ಮಿ. ಸಮ್ಮರಲ್ಲಿ ನಿಮಗೆ ಜಾಸ್ತಿ ಹೋಗೋದು ಅಂತಂದರೆ ಪುದೀನ ಚಿಕನು ಮತ್ತು ನಾಟಿ ಸ್ಟೈಲು ಇಂಥದ್ದು ಜಾಸ್ತಿ ಹೋಗುತ್ತೆ. ಪೆಪ್ಪರ್ ಚಿಕನು ಗುಂಟೂರು ಚಿಕನು ಜಾಸ್ತಿ ಮೂವಿಂಗ್ ಇರೋದು ವಿಂಟರು ಮತ್ತು ರೈನಿ ಸೀಸನಲ್ಲಿ. ಬಿಕಾಸ್ ಆ ಟೈಮಲ್ಲೆಲ್ಲ ಜಾಸ್ತಿ ಸ್ಪೈಸಿ ತಿಂತಾರಲ್ಲ, ಸೊ ಹಂಗಾಗಿ. ಸೊ ನಾನೊಂದು 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಸೊ ಅದು ನಿಮಗೆ ಆ ಒಂದು ಚಿಕನಲ್ಲಿ ಫ್ಲೇವರ್ನ ಇನ್ಕ್ರೀಸ್ ಮಾಡುತ್ತೆ. ನಾನು ಮಾಡ್ತಾ ಇರೋದು 1.5 kg ಅಷ್ಟು ಚಿಕನ್ನಿಗೆ. ಸೊ ಚಿಕನ್ನ ನಾವು ಮನೆಗೆ ಎಲ್ಲಿಂದ ತರ್ತೀವೋ ಅಲ್ಲಿಂದನೇ ಇಲ್ಲಿಗೂ ಕೂಡ ಹೋಟೆಲ್ಗೂ ಕೂಡ ತರ್ತೀವಿ. ಸೊ ಅವರು ಫ್ರೆಶ್ ಆಗೂ ಕೊಡ್ತಾರೆ. ಮತ್ತು ಆ ಒಂದು ಚಿಕನ್ ಏನಿದೆ 1.5 kg ಒಳಗಡೆ ಇರೋವಂಥ ಚಿಕನ್ನ ಹಾಕ್ಸೋದ್ರಿಂದ ಅದು ಜ್ಯೂಸಿನೆಸ್ ಆಗೇ ಇರುತ್ತೆ. ಆ ನಾರಿನ ಅಂಶ ಇರಲ್ಲ ಚಿಕನಲ್ಲಿ ಜಾಸ್ತಿ. ಸೊ ಇದಕ್ಕೆ ಒಂದು 1/2 ಸ್ಪೂನಷ್ಟು ಟರ್ಮರಿಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಿನಿಮಮ್ ಒಂದು 15 ಮಿನಿಟ್ಸ್ ಬಾಯ್ಲ್ ಆಗಬೇಕಿದು. ನಿಮಗೆ ಅದು ಸಾಲ್ಟ್ ಆ್ಯಡ್ ಮಾಡಿದ ತಕ್ಷಣವೇ ಅದರಲ್ಲಿ ಚಿಕನಲ್ಲಿ ಇರೋವಂಥ ನೀರಿನ ಅಂಶನ ಬಿಡುತ್ತೆ. ಸೊ ಆ ನೀರಿನ ಅಂಶ ಪೂರ್ತಿಯಾಗಿ ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹೇಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚಿಕನ್ಗೆ ಹಾಕಿದ್ರೆ ರುಚಿನ ಕೊಡುತ್ತೆ, ಅದೇ ಥರನ ನೀವು ಯಾವುದೇ ಥರ ಚಿಕನ್ ಮಾಡಬೇಕಾದ್ರೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಚಿಕನ್ನಲ್ಲಿರುವಂಥ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಸಾಫ್ಟ್ನೆಸ್ ಬರುತ್ತೆ ಚಿಕನ್ನು. ಸೊ ಇದನ್ನು ನಾನೊಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ ಕರ್ಡ್ನ. ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕರ್ಡ್ ಹಾಕೋದ್ರಿಂದ ಹುಳಿ ಟೇಸ್ಟ್ ಬರುತ್ತೆ ಆ ಥರ ಎಲ್ಲ ಏನಿಲ್ಲ. ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ನಾನೇನು ಅರ್ಧ ಲೀಟ್ರ್ ಹಾಕ್ತಾ ಇಲ್ಲ, ಜಸ್ಟ್ ಒಂದು 3 ಸ್ಪೂನ್ ಅಷ್ಟೇ. 3 ಸ್ಪೂನ್ ಹಾಕೋದ್ರಿಂದ ಹುಳಿ ಎಲ್ಲ ಏನಾಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಇನ್ಕ್ರೀಸ್ ಮಾಡುತ್ತೆ ಟೇಸ್ಟ್ನ. ನೀವು ಯಾವುದೇ ಥರ ಫುಡ್ಗೂ ನೀವು ಅಂತ ಅಂದರೆ ಎಲ್ಲದಕ್ಕೂ ಅಂತಲ್ಲ, ಸೊ ಯೂಸ್ ಮಾಡೋ ಅಂಥದ್ದಕ್ಕೆ ಸ್ವಲ್ಪ ಕರ್ಡ್ನ ಯೂಸ್ ಮಾಡಿದ್ರೆ ನಿಮಗೆ ಟೇಸ್ಟ್ ಇನ್ಕ್ರೀಸ್ ಮಾಡುತ್ತೆ. ಇವಾಗ ನಾವು ರೈಸ್ ಬಾತ್ ಮಾಡ್ಬೇಕಾದ್ರೂ ಕರ್ಡ್ನ ಆ್ಯಡ್ ಮಾಡ್ತೀವಿ, ಸ್ವಲ್ಪ ಅಷ್ಟೇ, ಒಂದು ತಕ್ಕಮಟ್ಟ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋಬೇಕು. ಸರ್ ಗೌಡ್ತೀಸ್ ಕಿಚನಲ್ಲಿ ನಿಮಗೆ ಇವಾಗ ಎಲ್ಲ ಥರ ಐಟಮ್ಸ್ಗಳನ್ನೂ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದಾರೆ. ಯಾಕೆಂದರೆ ಹೋಮ್ಲಿ ಫುಡ್ ಇರುತ್ತೆ, ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಜಾಸ್ತಿ ಮೂವ್ ಆಗೋದು ಬಂದು ಪುದೀನ ಚಿಕನು ಮತ್ತು ನಾಟಿ ಸ್ಟೈಲ್ ಚಿಕನು. ಮಟನಲ್ಲಿ ಮಟನ್ ಫ್ರೈ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಮತ್ತು ಕೈಮಾ, ಬೋಟಿ ತುಂಬ ಮೂವ್ ಆಗುತ್ತೆ. ಬೋಟಿ ಅಂತೂ ತುಂಬ ಜನ ಇಷ್ಟಪಡ್ತಾರೆ. ಈ ಹಳ್ಳಿ ಕಡೆ ಮಾಡಿರೋ ಥರ ಟೇಸ್ಟ್ ಇರುತ್ತೆ ಅಂತೇಳಿ. ಸೊ ತುಂಬ ಖುಷಿ ಆಗುತ್ತೆ. ನಾವು ಮಾಡೋದೆಲ್ಲ ಹೆಚ್ಚಲ್ಲ, ಇವಾಗ ಅರ್ನ್ ಮಾಡೋದು ಹೆಚ್ಚಲ್ಲ. ಕಸ್ಟಮರ್ 4 ಜನ ಊಟ ಮಾಡಿದವರು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತ ಹೇಳಿದಾಗ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಮನೆಯಲ್ಲಾದರೂ ಆಗಲಿ ಎಲ್ಲೇ ಆಗಿದ್ರು ಮಾಡಿರೋ ಕೆಲಸ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ ಖುಷಿ ತುಂಬ ಪಡ್ತಾರೆ. ಇದಕ್ಕೆ ನಾನು ಸ್ವಲ್ಪ ಈ ಪೆಪ್ಪರ್ ಮತ್ತು ಬೆಳ್ಳುಳ್ಳಿನ ಎರಡೂ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿರೋದು ಒಂದು 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಸೊ ಇದು ನಿಮಗೆ ಆ ಫ್ಲೇವರ್ನ ಇನ್ಕ್ರೀಸ್ ಮಾಡುತ್ತೆ. ಈ ಪೆಪ್ಪರ್ ಚಿಕನ್ಗೆ ಮೇಯ್ನ್ ಬೇಕಿರೋದೇ ಪೆಪ್ಪರು. ಸೊ ಅದೆರಡೂ ಆ್ಯಡ್ ಮಾಡೋದ್ರಿಂದ ನಿಮಗೆ ಅದು ಫ್ಲೇವರ್ನ ಕೊಡುತ್ತೆ, ಪೆಪ್ಪರ್ ಚಿಕನ್ದು ಫ್ಲೇವರ್. ಸ್ವಲ್ಪ ಇದು ಬಾಯ್ಲ್ ಆಗಲಿ. ಆಲ್ಮೋಸ್ಟ್ 75% ಅಷ್ಟು ಬಾಯ್ಲ್ ಆಗಿದೆ. ಸೊ ಇದಕ್ಕೆ ಲಾಸ್ಟಾಗಿ ಒಂದು ಮಸಾಲಾನ ರೆಡಿ ಮಾಡ್ಕೊಂಬಿಡೋಣ. ಸೊ ನಾನಿವಾಗ ಇದಕ್ಕೆ 1 ಸ್ಪೂನ್ ಧನಿಯಾ, 1 ಸ್ಪೂನು ಸೋಂಪು ಮತ್ತು 1 ಸ್ಪೂನ್ ಪೆಪ್ಪರು, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಸೊ ಇದಿಷ್ಟೂ ನಾವು ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಸೊ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟ್ ಪೌಡ್ರ್ ಥರ ಗ್ರೈಂಡ್ ಆಗಬೇಕು. ಸೊ ಇದನ್ನು ನಾನು 2 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು 1.5 kg ಚಿಕನ್ಗೆ 2 ಸ್ಪೂನ್ ಆದರೆ ಸಾಕು. ಸೊ ಇದ್ರದ್ದು ಕಲರೇ ಚೇಂಜ್ ಆಗ್ತಾ ಇದೆ ನೋಡಿ, ಕಂಪ್ಲೀಟ್ ಪೆಪ್ಪರ್ ಕಲರ್ಗೆ ಬರ್ತಾ ಇದೆ. ಇದು ಒಂದು ಜಸ್ಟ್ ಪೌಡ್ರನ್ನ ಆ್ಯಡ್ ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು, ಬಿಕಾಸ್ ಅದ್ರದ್ದು ಫ್ಲೇವರ್ನ ಹಿಡಿಯುತ್ತೆ ಅಷ್ಟೇ ಚಿಕನ್ಗೆ. ಸೊ ಅದೇ ನಿಮಗೆ ಪೆಪ್ಪರ್ ಚಿಕನ್ದು ಫ್ಲೇವರ್ನ ಕೊಡೋದು. ನಾವು ಗೌರ್ತೀಸ್ ಕಿಚನಲ್ಲಿ ಸ್ಟಾರ್ಟ್ ಮಾಡಿರೋ ಅಂಥ ಡಿಶಸಲ್ಲಿ ಇದು ಸ್ಟಾರ್ಟಿಂಗಿಂದ ಇರೋದೊಂದು. ಸೊ ನಾವು ಶುರು ಮಾಡಿದ್ದು ಬಂದು ಲಾಸ್ಟ್ ಇಯರ್ 2023 ಡಿಸೆಂಬರಲ್ಲಿ. ಸೊ ಇವಾಗ 1.5 ಇಯರ್ ಆಯಿತು. ಸ್ಟಾರ್ಟಿಂಗ್ ಇದ್ದ ಕಸ್ಟಮರ್ಸ್ ರೆಸ್ಪಾನ್ಸ್ಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲರೂ ಮನೆ ಊಟ ಥರ ಇದೆ ಮತ್ತು ಮನೆಯಲ್ಲಿ ಊಟ ಮಾಡಿದ ಫೀಲ್ ಇದೆ ಅಂತ ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ದಾರೆ. ನಮಗೂ ಅದು ಖುಷಿ ಅನಿಸುತ್ತೆ. ಜೊತೆಗೆ ನಾವು ಆವಾಗ ಓಪನ್ ಮಾಡಿದ್ದು ಬಂದು ಸ್ವಲ್ಪ ಚಿಕ್ಕ ಜಾಗದಲ್ಲಿ ಕಿಚನ್ನ ಮತ್ತು ಡೈನಿಂಗ್ ಹಾಲ್ನ ಎರಡನ್ನೂ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ. ಸೊ ಕಸ್ಟಮರು ಖುಷಿ ಪಡ್ತಾ ಇದ್ದಾರೆ, ಇನ್ನೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡ್ಬೋದು ಅಂತೇಳಿ ಖುಷಿ ಪಡ್ತಾ ಇದ್ದಾರೆ. ಸೊ ಎಲ್ಲ ನಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಕಲರ್ ಸ್ಟಾಕೀಸು ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ತುಂಬ ಜನ ಕಸ್ಟಮರ್ಸ್ನ ರೀಚ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಇವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೇನೆ. ಸೊ ಎಲ್ಲ ಹೋಟೆಲ್ಗಳಲ್ಲಿ ಮ್ಯಾಕ್ಸಿಮಮ್ ಜೆಂಟ್ಸ್ಗಳನ್ನೇ ಕುಕ್ಗಳಿರ್ತಾರೆ, ಚೆಫ್ಗಳಿರ್ತಾರೆ. ಬಟ್ ಇಲ್ಲಿ ನಾವು ಹೆಣ್ಮಕ್ಳು ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಮನೆಯಲ್ಲಿ ಊಟ ಮಾಡಿದ ಫೀಲ್ ಇರುತ್ತೆ. ಸೊ ಹೆಣ್ಮಕ್ಳು ಕೈನಲ್ಲಿ ಏನೂ ಆಗಲ್ಲ ಅಂತ ಏನಿಲ್ಲ, ಮಾಡ್ಬೋದು ಎಲ್ಲನೂ. ಬಟ್ ಮನ್ಸು ಮಾಡಬೇಕು, ಕಷ್ಟಪಟ್ಟರೆ ಪ್ರತಿಫಲ ಇದ್ದೇ ಇರುತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ನಾನು ನನ್ನ ಫ್ರೆಂಡ್ ಮತ್ತು ನನ್ನ ಸಿಸ್ಟರ್ ಶುರು ಮಾಡಿದ್ದು. ಬಟ್ ಇವಾಗ ನಾನು ನನ್ನ ಸಿಸ್ಟರ್ ಇಬ್ಬರನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾರೂ ಒಂದೇ ಕೈನಲ್ಲಿ ಚಪ್ಪಳೆ ಬರೆಯೋಕ್ಕಾಗಲ್ಲ. ಸೊ ನನಗೆ ನನ್ನ ಸಿಸ್ಟ್ರು ಸಪೋರ್ಟು, ನನ್ನ ಸಿಸ್ಟ್ರಿಗೆ ನಾನು ಸಪೋರ್ಟು. ಸೊ ಈ ಸಪೋರ್ಟಿವಿಂದ ನಾವು ಇಷ್ಟರ ಮಟ್ಟಿಗೆ ಈ ಹೋಟೆಲ್ನ ರನ್ ಮಾಡೋದಕ್ಕೆ ಸಾಧ್ಯ ಆಯಿತು. ಮಾಡೋಕ್ಕಾಗಲ್ಲ ಅನ್ನೋರಿಗೆ ಒಂದು ಇದು ಪಾಠ ಥರ ಇರುತ್ತೆ. ಮಾಡ್ಬೋದು, ಮಾಡಿದ್ರೆ ಎಲ್ಲದಕ್ಕೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೋಡಿ ಹೇಗೆ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನಿಮಗೆ ರಾ ಚಿಕನ್ ಹೇಗಿತ್ತು, ಇವಾಗ ನಾವು ಎಲ್ಲ ಥರ ಮಸಾಲಾನ ಆ್ಯಡ್ ಮಾಡಿ ಫುಲ್ ಕಂಪ್ಲೀಟ್ ಬೆಂದ ಮೇಲೆ ಯಾವ ಥರ ಆಗಿದೆ. ಸೊ ಇದು ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು ಲಾಸ್ಟಾಗಿ ಇದು ಒಗ್ಗರಣೆ ಕೊಟ್ಬಿಟ್ಟು ಕೋಟಿಂಗ್ ಕೊಡ್ತೀನಿ ಅಷ್ಟೇ. ನಾನು 1-2 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಜಾಸ್ತಿ ಬೇಡ, ಅದರಲ್ಲಿ ಆಲ್ರೆಡಿ ಆಯಿಲ್ ಬಿಟ್ಟಿರುತ್ತೆ. ಸೊ ಇದು ಅಷ್ಟೇ ಸಾಕಾಗತ್ತೆ. ಇದಕ್ಕೆ ಮೊದಲಿಗೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಫ್ರೈಯಿಂಗ್ ಆಗಲಿ. ಇದು ಕಂಪ್ಲೀಟ್ ಬ್ರೌನಿಷ್ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕರಿಬೇವು ಆ್ಯಡ್ ಮಾಡ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಒಂದು 5ರಿಂದ 10 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಕಂಪ್ಲೀಟ್ ಫ್ರೈ ಆಗಿದೆ. ಸೊ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೆಪ್ಪರ್ ಚಿಕನ್ಗೆ ಆ್ಯಡ್ ಮಾಡ್ಕೊತೇನೆ. ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿರೋದು ಇದನ್ನು ಆ್ಯಡ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಈ ಥರ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರೆಲ್ಲ ಹೇಗೆ ಟೇಸ್ಟ್ ಇರುತ್ತೆ ಅದೇ ಥರನೇ ಪೆಪ್ಪರ್ ಚಿಕನ್ ಟೇಸ್ಟ್ ಇರುತ್ತೆ. ಗೌರ್ತೀಸ್ ಕಿಚನ್ನ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ನೋಡಿ, ಗೌರ್ತೀಸ್ ಕಿಚನಲ್ಲಿ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಇನ್ ಕೇಸ್ ನಿಮಗೆ ಗೌರ್ತೀಸ್ ಕಿಚನಲ್ಲೇ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ಅಂದರೆ ಇಲ್ಲಿ ನಿಮಗೆ ಕನಕಪುರ ಮೇನ್ ರೋಡು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ B ಎಕ್ಸಿಟಲ್ಲಿ ಲೊಕೇಟ್ ಆಗಿದೆ. ಸೊ ದಯವಿಟ್ಟು ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಸಹ ನೀವು ಫೀಡ್ಬ್ಯಾಕ್ ಕೊಡ್ಬೋದು. ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಪದೇ ಪದೇ ಬರ್ತಾ ಇರ್ತೀರ ಕೂಡ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.